press the bell icon on the YouTube app and never miss another update. Hello students, let's continue our discussion in the lesson perimeter and area. Let's solve remaining problems of exercise 9.4 in this class. Let's take third main, that is the measurement of one side of the squares are given below. Find their areas. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಲೆಂತ್ ಆಫ್ ಒನ್ ಸೈಡ್ ಕೊಟ್ಟಿದ್ದಾರೆ, ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು ಏರಿಯಾ ಆಫ್ ದ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. So let's start. What is the given data? Measure of the side of a square. Measure of the side of square and area of the square. ಮೆಷರ್ಸ್ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. 3, 5, 11, 18, 25, 30, 41, 55 like this. See, ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಏರಿಯಾ ಆಫ್ ದ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ವಾಟ್ ಈಸ್ ದ ಫಾರ್ಮುಲಾ ಆಫ್ ಏರಿಯಾ ಆಫ್ ದ ಸ್ಕ್ವೇರ್? ದಟ್ ಈಸ್ ಸೈಡ್ ಇಂಟು ಸೈಡ್ ಆರ್ ಲೆಂತ್ ಇಂಟು ಲೆಂತ್. ಅಂದರೆ ಏನು ಕೊಟ್ಟಿರ್ತಾರೆ, ಲೆಂತ್ ಏನು ಕೊಟ್ಟಿರ್ತಾರೆ ಅದನ್ನ ಡಬಲ್ ಟೈಮ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸಿ ಹಿಯರ್ 3 ಇದ್ದರೆ ಏರಿಯಾ ಏನಾಗುತ್ತೆ, 3 ಇಂಟು 3, 3 3s 9 ಆ್ಯಂಡ್ 5 ಇದೆ ಸೈಡು, 5 ಇಂಟು 5, 5 5s 25. ನೆಕ್ಸ್ಟ್ 11, 11 ಇಂಟು 11. ಸೊ ಮಲ್ಟಿಪ್ಲಿಕೇಶನ್ ಗೊತ್ತಾಗಿಲ್ಲ ಅಂದರೆ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೋದು. 11 1s 11, 11 1s 11 ಪ್ಲಸ್ 1 12. ಸೊ 11 ಇಂಟು 11 ಅಂದರೆ 121 ಆಯಿತು. ಸಿಮಿಲರ್ಲಿ 18 ಇಂಟು 18, 8 8s 64, 8 1s 8 plus 6 12, 1 8s 8, 1 1s 1, 8 plus 2 10. So it will become how much? It will become 304. Next 25, 25 ಇಂಟು 25, 25 ಇಂಟು 25 ಅಂದರೆ 625 ಆಗುತ್ತೆ. ಮಲ್ಟಿಪ್ಲೈ ಮಾಡೋಣ. 5 5s 25, 5 2s 10, 10 ಪ್ಲಸ್ 2 12, 2 5s 10, 1 ಕ್ಯಾರಿ, 2 2s 4, 4 ಪ್ಲಸ್ 1 5. ಸೊ ಹೌ ಮಚ್ ಇಟ್ ವಿಲ್ ಬಿಕಮ್? 625. ನೆಕ್ಸ್ಟ್ 30 ಇಂಟು 30 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 3 3s 9, 900 ಆಗುತ್ತೆ. ಸೊ ಸಿಮಿಲರಾಗಿ ನೀವು 41 ಇಂಟು 41, 55 ಇಂಟು 51 ಇದೇ ಥರ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಮಲ್ಟಿಪ್ಲಿಕೇಶನ್ ಗೊತ್ತಿದ್ರೆ ಈಸಿಯಾಗಿ ಎಲ್ಲ ಆನ್ಸರ್ಸ್ನು ಸಾಲ್ವ್ ಮಾಡ್ತಾ ಹೋಗ್ತೀರಿ. ಸೊ ಇಲ್ಲಿ ಏನಾಯಿತು, 324 ಇದು. $324 addition. Next 41 into 41, 1 1s 1, 1 4s 4, 4 1s 4, 4 4s 16. So 4 plus 4 8, 6 and 1. How much it will become? 1681. So similar ಆಗಿ ರಿಮೈನಿಂಗ್ ಏನಿದೆ 55 and 63 and 92 ನೀವೇ ಹೋಮ್ವರ್ಕಿಗೆ ತೊಗೊಂಡು ಸಾಲ್ವ್ ಮಾಡಿರಿ. ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋದಷ್ಟೇ. ಆ ನಂಬರ್ನ 2 times ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ಬರುತ್ತೆ. ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಲೆಟ್ಸ್ ಟೇಕ್ ಫೋರ್ತ್ ಮೇನ್ ನೌ.
The length of square room is 6 meter. What is the area of the floor of the room? See, ಇಲ್ಲಿ is simple ಇದೆ. Length of the square room ಕೊಟ್ಟಿದ್ದಾರೆ 6 meters and what is the area of the floor room? ಇಲ್ಲಿ ಸ್ಕ್ವೇರ್ ರೂಮ್ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ಈಗ ನೋಡ್ರಿ ಈ ಥರ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಈಗ ನೀವು ಇಲ್ಲಿ ಏರಿಯಾ ಆಫ್ ದ ಸ್ಕ್ವೇರ್ನೇ ಡಿಸ್ಕಸ್ ಮಾಡ್ತಿದ್ರಿ. ಈಗ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಏರಿಯಾ ಆಫ್ ದ ಸ್ಕ್ವೇರ್ ಫಾರ್ಮುಲಾನೇ ಯೂಸ್ ಮಾಡಬೇಕು ಅಂತ. ಬಟ್ ಟೆಸ್ಟ್ ಆ್ಯಂಡ್ ಎಕ್ಸಾಮ್ಸಲ್ಲಿ ಏನಾಗುತ್ತೆ ಎಲ್ಲ ಮಿಕ್ಸ್ ಕೊಟ್ಟಿರ್ತಾರೆ. ಆಗ ನೀವು ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂದರೆ ಕ್ವೆಶನ್ನ ಓದ್ಕೊಳ್ಬೇಕಾದ್ರೆ ದ ಲೆಂತ್ ಆಫ್ ಸ್ಕ್ವೇರ್ ರೂಮ್ ಸ್ಕ್ವೇರ್ ಅಂತ ಮೆನ್ಷನ್ ಮಾಡಿರ್ತಾರಲ್ಲ ಅದನ್ನು ನೋಡಿ ನೀವು ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾನೇ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆನ್ಸರ್ ಮಾಡ್ತಾ ಹೋಗಬೇಕು. ಸೊ ಫೋರ್ತ್ ಮೇನ್ ಫಸ್ಟ್ ಒನ್ ದ ಲೆಂತ್ ಆಫ್ ದ ಸ್ಕ್ವೇರ್ ರೂಮ್ ಗಿವನ್ ಡಾಟಾ ಬರ್ಕೊಳ್ರಿ. ಲೆಂತ್ ಆಫ್ square room is equals to 6 meters and area of the square room or area of the floor formula ಏನು length into length six meter into 6 meter 6 36 meter square. So answer is 36 meter square. Second one, the length of the square paper is 21 centimeter. What is its area? Illu ashtu length kottidare, you have to find the area. So let us take length of a square paper is equals to 21 centimeter and area of the square paper is equals to area of square paper is equals to length into length. So length means 21 into 21. So multiplication ಮಾಡಬೇಕು. 1 ones 1 1 twos 2 plus 2 ones 2 2 twos 4. How much it will become? 2 plus 1 2 ones 2 2 ones 2 ಆಗುತ್ತೆ. 2 plus 2 4 here 4. It will become 441. Area of the square is equals to 441 centimeter square, isn't it? So it is the answer. Let's take third question. The length of the square canvas cloth is 15 meter. Find the area of the cloth. Length of the square canvas ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ 15 ಮೀಟರ್ ಇದೆ. ಏರಿಯಾ ಆಫ್ ದ ಕ್ಲಾತ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏರಿಯಾ ಆಫ್ ದ ಕ್ಲಾತ್ ಅಂದರೆ ಅಗೇನ್ ಇಟ್ ವಿಲ್ ಬಿಕಮ್ ಲೆಂತ್ ಇಂಟು ಲೆಂತ್. ಸೊ ಈಗ ನಿಮಗೆ ಎಲ್ಲ ಪ್ರಾಬ್ಲಮ್ಸು ಸಿಮಿಲರ್ ಅನಿಸುತ್ತೆ, ಯಾಕೆಂದರೆ ಒಂದೇ ಫಾರ್ಮುಲಾದ ಮೇಲೆ ಎಲ್ಲ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಿರ್ತೀವಿ. ಬಟ್ ಎಕ್ಸಾಮ್ಸಲ್ಲಿ ಈಗ ಇದರಲ್ಲಿ 4 ಫಾರ್ಮುಲಾ ಬರುತ್ತೆ ಈ ಲೆಸನಲ್ಲಿ. ಆ 4 ಫಾರ್ಮುಲಾದ್ದು ಪ್ರಾಬ್ಲಮ್ಸ್ ಒಟ್ಟಿಗೆ ಕೊಟ್ಟಾಗ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಸೊ ಅದಕ್ಕೆ ಈಗ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಎಲ್ಲ ಮಿಕ್ಸಪ್ ಮಾಡಿಕೊಟ್ರು ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಕ್ವೆಶನ್ ಓದಿ ನಿಮಗೆ ಯಾವುದಕ್ಕೆ ರಿಲೇಟೆಡ್ ಇದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಗೊತ್ತಿರಬೇಕು. ಥರ್ಡ್ ಕ್ವೆಶನ್, ಲೆಂತ್ ಆಫ್ ಸ್ಕ್ವೇರ್ ಕ್ಯಾನ್ವಾಸ್. ಸ್ಕ್ವೇರ್ ಅಂತ ಕೊಟ್ಟಾಗ ಸ್ಕ್ವೇರಿನ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೊ ಲೆಂತ್ ಆಫ್ ಕ್ಯಾನ್ವಾಸ್ is equals to 15 meter. Area of the cloth is equals to length into length. 15 into 15. 15 5s are 75. 15 ones are 15 plus 7 220 22. So it will become 225. ಇಲ್ಲಿ ಮೀಟರ್ ಇದ್ದರೆ ಇಲ್ಲಿಗೆ ಮೀಟರ್ ಸ್ಕ್ವೇರ್ ಬರುತ್ತೆ. ಸೆಂಟಿಮೀಟರ್ ಇದೆ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ರೆಕ್ಟ್ಯಾಂಗಲ್ ಫಾರ್ಮುಲಾದಲ್ಲಿ ಹೇಳಿದ್ದೆ ಅಲ್ವಾ, ಏರಿಯಾಗೆ ಯಾವಾಗಲೂ ಮೀಟರ್ ಸ್ಕ್ವೇರ್ ಇರುತ್ತೆ. ಇಲ್ಲಿ ಮೀಟರ್ ಇದ್ದರೆ ಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್ ಸ್ಕ್ವೇರ್. ಅಲ್ಲೇನಿರುತ್ತೆ ಯೂನಿಟ್ ನೋಡಿ ಬರಿತೀವಿ. ಲೆಟ್ಸ್ ಟೇಕ್ ಫೋರ್ತ್ ಕ್ವೆಶನ್.
The length of square room is 8 meter. How many granite stones of 2 meter into 1 meter are required to cover the floor of the room ಅಂತ ಕೇಳ್ತಾರೆ. ಸೊ ಲೆಂತ್ ಆಫ್ ದ ಸ್ಕ್ವೇರ್ ರೂಮ್, ಒಂದು ರೂಮ್ ಇದೆ, ಆ ರೂಮಿನ ಶೇಪ್ ಏನಾಗಿದೆ, ಸ್ಕ್ವೇರ್ ಇದೆ. ಸೊ ಲೆಂತ್ ಆಫ್ ದ ಸ್ಕ್ವೇರ್ ರೂಮ್ ಇಸ್ 8 ಮೀಟರ್. ಹೌ ಮೆನಿ ಗ್ರಾನೈಟ್ ಸ್ಟೋನ್ಸ್ ಅಂದರೆ ಆ ರೂಮಿಗೆ ಏನು ಮಾಡ್ತಿದ್ದಾರೆ, ಗ್ರಾನೈಟ್ ಸ್ಟೋನ್ಸ್ನ ಹಾಕ್ತಾ ಇದ್ದಾರೆ. ಸೊ ಅವ್ರು ಏನು ಕೇಳ್ತಾರೆ, ಎಷ್ಟು ಗ್ರಾನೈಟ್ ಸ್ಟೋನ್ಸ್ ಬೇಕು ಆ ರೂಮ್ನ ಕವರ್ ಮಾಡೋದಕ್ಕೆ. ನೀವು ನಿಮ್ಮ ಮನೆಯಲ್ಲಿ ನೋಡಿರ್ತೀರ, ನಿಮ್ಮ ಸ್ಕೂಲಲ್ಲಿ ನೋಡಿರ್ತೀರಿ, ಫ್ಲೋರಿಗೆ ಟೈಲ್ಸ್ ಅಥವಾ ಗ್ರಾನೈಟ್ಸ್ ಹಾಕಿರ್ತಾರೆ. ಆ ಗ್ರಾನೈಟ್ ಎಷ್ಟು ಬೇಕು ಅಂತ ಕೇಳ್ತಾರೆ. ಯಾಕೆ ಯೂಸ್ ಆಗುತ್ತೆ ಗ್ರಾನೈಟ್ ಎಷ್ಟು ಬೇಕು ಅಂತ? ನಾವು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಬೇಕು ಅಂದರೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಅಲ್ವಾ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಫಸ್ಟು ಏರಿಯಾ ಆಫ್ ದ ರೂಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ಏರಿಯಾ ಆಫ್ ದ ಗ್ರಾನೈಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿವೈಡ್ ಮಾಡ್ತಾ ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಎಷ್ಟು ನಂಬರ್ ಆಫ್ ಗ್ರಾನೈಟ್ಸ್ ಬೇಕು ಅಂತ. ಇದೆಲ್ಲ ಪ್ರಾಕ್ಟಿಕಲ್ ಲೈಫಲ್ಲಿ ಯೂಸ್ ಆಗುತ್ತೆ ನಮಗೆ, ಬಟ್ ನಾವು ಅಪ್ಲೈ ಮಾಡಬೇಕಷ್ಟೆ, ಹೌದಲ್ವಾ. ಸೊ ಫಸ್ಟ್ ಏನು ಮಾಡಬೇಕು, ಏರಿಯಾ ಆಫ್ ದ ಸ್ಕ್ವೇರ್ ರೂಮ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಏರಿಯಾ ಆಫ್ ದ ಗ್ರಾನೈಟ್ ಫೈಂಡ್ ಔಟ್ ಮಾಡ್ತೀವಿ. ಆಗ ನಂಬರ್ ಆಫ್ ಗ್ರಾನೈಟ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ದ ರೂಮ್ ಡಿವೈಡೆಡ್ ಬೈ ಏರಿಯಾ ಆಫ್ ದ ಗ್ರಾನೈಟ್ ಆಗುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಸ್ಟೆಪ್ ಬೈ ಸ್ಟೆಪ್. Fourth question. Length of the room, length of room is equals to 8 meter, and next is area of the room. Area of room, that is equals to length into length. Length into length means 8 into 8. 8 8s are 64. 64 ಇಲ್ಲಿ ಮೀಟರ್ ಇದೆ, ಮೀಟರ್ ಸ್ಕ್ವೇರ್ ಆಗುತ್ತೆ. ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ, 2 ಮೀಟರ್ ಇಂಟು 1 ಮೀಟರ್. ಮೇಲ್ಗಡೆ ಇರೋದು ಸ್ಕ್ವೇರ್ ಯಾಕೆ ಅಂದರೆ ಅದು ಸ್ಕ್ವೇರ್ ರೂಮ್ ಅಂತ ಮೆನ್ಷನ್ ಮಾಡಿದರೆ, ಬಟ್ ಕೆಳಗಡೆ ರೆಕ್ಟ್ಯಾಂಗಲ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಲೆಂತ್ ಆ್ಯಂಡ್ ಬ್ರೆಡ್ ಕೊಟ್ಟಿದ್ದಾರೆ ಅಂದರೆ ಇಟ್ ಶುಡ್ ಬಿ ಅ ರೆಕ್ಟ್ಯಾಂಗಲ್. ಸೊ ನಾವೇ ರೆಕ್ಟ್ಯಾಂಗಲ್ ಅಂತ ಅಂದ್ಕೊಳ್ತೀವಿ, ಯಾಕೆಂದರೆ ಲೆಂತ್ ಆ್ಯಂಡ್ ಬ್ರೆಡ್ ಕೊಟ್ಟಿದ್ದಾರೆ. ಎಲ್ ಇಸ್ ಈಕ್ವಲ್ಸ್ ಟು 2 ಮೀಟರ್, ಬಿ ಇಸ್ ಈಕ್ವಲ್ಸ್ ಟು 1 ಮೀಟರ್. ದೇರ್ಫೋರ್ ಏರಿಯಾ ಆಫ್ ಗ್ರಾನೈಟ್ ಸ್ಟೋನ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಲೆಂತ್ ಇಂಟು ಬ್ರೆಡ್. ಸೊ ಲೆಂತ್ ಇಂಟು ಬ್ರೆಡ್ ಮೀನ್ಸ್ 2 ಮೀಟರ್ ಇಂಟು 1 ಮೀಟರ್. 2 into 1, 2 ones are 2, meter into meter will become meter square. 2 meter square. What we have to find? Number of granites required. So hing find out ಮಾಡ್ತೀರಿ, number of granite stone required is equals to area of the room, divided by area of the stone. ಏರಿಯಾ ಆಫ್ ದ ರೂಮ್ ಎಷ್ಟಿದೆ, 64. ಏರಿಯಾ ಆಫ್ ದ ಸ್ಟೋನ್ ಎಷ್ಟಿದೆ, 2. ಆರ್ ನೀವು ಹಿಂಗೆ ಡಿವಿಷನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ 64 ಡಿವೈಡೆಡ್ ಬೈ 2 ಅಂತ ಬರ್ಕೊಳ್ತೀವಿ. ಸೊ ಡಿವಿಷನ್ ಮಾಡೋಣ. 2 3s 6, 6ಅಲ್ಲಿ 6 ಹೋದರೆ 0, 4 2 2s 4. ಸೊ ಎಷ್ಟಾಯಿತು, number of granite stones required is equals to 32. So 32 is the answer, isn't it? So let's take fifth question now. The length of square room is 400 centimeter. How many square of tiles of 10 centimeter in length are required to cover the floor of the room? So fourth and fifth problem are similar, but difference ಏನಿದೆ ಅಂದರೆ ಇಲ್ಲಿ ಲೆಂತ್ ಆಫ್ ದ ಸ್ಕ್ವೇರ್ ರೂಮ್ ಕೊಟ್ಟಿದ್ದಾರೆ, ಸೇಮ್ ಇದೆ. ಹೌ ಮೆನಿ ಸ್ಕ್ವೇರ್ ಆಫ್ ಟೈಲ್ಸ್, ಇಲ್ಲಿ ಟೈಲ್ಸಿಂದು ಇಲ್ಲಿ ರೆಕ್ಟ್ಯಾಂಗಲಿಂದ ಕೊಟ್ಟಿದ್ರು. ಸೊ ಲೆಂತ್ ಇಂಟು ಬ್ರೆಡ್ ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ವಿ. ಇಲ್ಲಿ ಟೈಲ್ ಕೂಡ ಸ್ಕ್ವೇರ್ ಶೇಪಲ್ಲೇ ಇದೆ, ರೂಮ್ ಕೂಡ ಸ್ಕ್ವೇರ್ ಶೇಪಲ್ಲೇ ಇದೆ. ಸೊ ಏನು ಮಾಡ್ತೀವಿ, ಇಲ್ಲಿ ಏರಿಯಾ ಆಫ್ ದ
ಟೈಲಿಗೆ ಏನು ಮಾಡ್ಕೊಳ್ತೀವಿ ಅಂದರೆ ಲೆಂತ್ ಇಂಟು ಲೆಂತ್ ಹಾಕ್ಕೊಳ್ತೀವಿ. ಸೊ ಲೆಂತ್ ಇಂಟು ಲೆಂತ್ ಹಾಕ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಟೇಕ್ ಫಿಫ್ತ್ ಕ್ವೆಶನ್. ಸಿಮಿಲರ್ ಪ್ರಾಬ್ಲಮ್ಸ್ ಇದೆರಡು, ನಮಗೆ ಎರಡೂ ಫಾರ್ಮುಲಾನು ಅಪ್ಲೈ ಮಾಡೋಕೆ ಗೊತ್ತಿರಬೇಕಷ್ಟೆ. ಫಸ್ಟ್ ಏನು ಮಾಡ್ತೀವಿ, ಏರಿಯಾ ಆಫ್ ದ ಸ್ಕ್ವೇರ್ ರೂಮ್ ಫೈಂಡ್ ಔಟ್ ಮಾಡ್ತೀವಿ. ಫಿಫ್ತ್ ಒನ್, ಏರಿಯಾ ಆಫ್ ದ ಸ್ಕ್ವೇರ್ ರೂಮ್, area of square room is equals to 400 centimeter and area of, not area, length of square room area of square room is equals to how much it will become, length into length is nothing but 400 into 400. multiplication correct ಆಗಿ ಮಾಡಬೇಕು. ಹೆಂಗೆ ಮಾಡ್ತೀರಿ, 0 0 0 0 0 0 0 4 0 ಅಗೇನ್ 0 0 0. ಈಗ ಮಲ್ಟಿಪ್ಲಿಕೇಶನ್ ಮಾಡಿರಿ. 4 0 0 4 0 0 4 4 16. ಸೊ 0 0 0 16. how much it will become, 1,60,000. so length of square room ಎಷ್ಟಾಯಿತು, 1,60,000. ಇಲ್ಲಿ ಸೆಂಟಿಮೀಟರ್ ಇದೆ ನೋಡಿರಿ. ಸೊ ಸೆಂಟಿಮೀಟರ್ ಸ್ಕ್ವೇರ್, ಯೂನಿಟ್ಸಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಯಾವ ಯೂನಿಟ್ ಇರುತ್ತೋ ಅದ್ರದ್ದು ಸ್ಕ್ವೇರ್ ಬರಿತೀವಿ. ಅಲ್ಲಿ ಸೆಂಟಿಮೀಟರ್ ಇದೆ, ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಬರಿತೀವಿ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್, ನಂಬರ್ ಆಫ್ ಟೈಲ್ಸ್ ಗೊತ್ತಾಗಬೇಕು. ಅದಕ್ಕೂ ಮುಂಚೆ ಏರಿಯಾ ಆಫ್ ಟೈಲ್ಸ್ನ ಫೈಂಡ್ ಔಟ್ ಮಾಡಿ. ಏರಿಯಾ ಆಫ್ ಟೈಲ್ಸ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, ಲೆಂತ್ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಲೆಂತ್ ಇಂಟು ಲೆಂತ್, ಸೊ ಇಟ್ ವಿಲ್ ಬಿಕಮ್ 10 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್. 10 ಟೆನ್ಸ ಎಷ್ಟಾಗುತ್ತೆ, 10 ಟೆನ್ಸ 100. ಸೊ ಇಟ್ ವಿಲ್ ಬಿಕಮ್ 100 centimeter square. so what you have to find now, number of tiles required. so number of tiles required is equals to area of square room divided by area of tiles. area of square room ಎಷ್ಟಿದೆ, 1,60,000 divided by 100. ಸೊ ಇಲ್ಲಿ ಡಿವಿಷನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ, ಆಮೇಲೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಎರಡು ಡಿವಿಷನಲ್ಲಿದ್ದಾಗ ಏನು ಮಾಡ್ತೀವಿ ಅಂದರೆ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಝೀರೋಸ್ನ ಕ್ಯಾನ್ಸಲ್ ಮಾಡ್ತೀವಿ. ರಿಮೆಂಬರ್, ಐ ವಿಲ್ ರಿಪೀಟ್ ಅಗೇನ್. ಸಿ, ನ್ಯೂಮರೇಟರ್ಲಿ ಝೀರೋಸ್ ಕಾಮನ್ ಇದ್ದರೆ ನಾವು ಕ್ಯಾನ್ಸಲ್ ಮಾಡ್ತಾ ಹೋಗ್ತೀವಿ. ಸಿ 1 2, ಇಲ್ಲೊಂದು ಝೀರೋ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಅಂದರೆ ಅಲ್ಲಿಗೆ ಆ ಝೀರೋಸಿಗೆ ವ್ಯಾಲ್ಯೂ ಇರಲ್ಲ. ಇಲ್ಲೊಂದು ಝೀರೋ ಕ್ಯಾನ್ಸಲ್ ಆಯಿತು, ಇಲ್ಲೊಂದು ಝೀರೋ ಕ್ಯಾನ್ಸಲ್ ಆಯಿತು. ಅರ್ಥ ಆಗ್ತಿದೆ ನಾ? ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್ಲಿ ಝೀರೋಸ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡ್ತೀವಿ, ನಾಟ್ ನಂಬರ್ಸ್. ಈಗ 99 ಡಿವೈಡೆಡ್ ಬೈ 9 ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ನಂಬರ್ಸ್ ಇದ್ದರೆ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ಬಟ್ ಝೀರೋಸ್ ಇದ್ದರೆ ಇಲ್ಲಿ 100, ಇಲ್ಲಿ 10 ಇತ್ತು ಅಂದರೆ 10 ಕ್ಯಾನ್ಸಲ್ ಮಾಡ್ಬೋದು. ಸೊ ಇದೇ ಥರ ಅಲ್ಲಿ ನಾವೇನು ಮಾಡಿದ್ವಿ, ಇಲ್ಲಿ ಡಿನಾಮಿನೇಟರ್ಲಿ 2 ಝೀರೋ ಇದೆ, ನ್ಯೂಮರೇಟರ್ಲಿ 2 ಝೀರೋ ಇದೆ, ಕ್ಯಾನ್ಸಲ್ ಮಾಡಿದ್ವಿ. ಸೊ ರಿಮೈನಿಂಗ್ ಟರ್ಮ್ಸ್ ಏನಾಗುತ್ತೆ, 1600 ಅಂದರೆ 1600. ದೇರ್ ಫೋರ್ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು 1600. ಸೊ ಇಲ್ಲಿ 1 ಯಾಕೆ ಬರೆಯಲ್ಲ ಅಂದರೆ, ಯಾವುದೇ ನಂಬರಿಂದ 1 ಡಿವೈಡ್ ಮಾಡಿದ್ರೆ ಸೊ ದ ನಂಬರ್ ರಿಮೇನ್ಸ್ ಸೇಮ್. ಹೌದಲ್ವಾ? 5 1s 5. ಮಲ್ಟಿಪ್ಲೈ ಮಾಡಿದಾಗೂ ಸೇಮ್ ನಂಬರೇ ಬರುತ್ತೆ, ಡಿವೈಡ್ ಮಾಡಿದಾಗೂ ಸೇಮ್ ನಂಬರೇ ಬರುತ್ತೆ. ಸೊ 1600ಇಂದ 1 ಡಿವೈಡ್ ಮಾಡಿದ್ರೆ ಸೇಮ್ ನಂಬರೇ ವಾಪಸ್ ಬರುತ್ತೆ, ದಟ್ ಇಸ್ 1600. ಇಟ್ ಈಸ್ ದ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಟು ಕವರ್ ದ ಸ್ಕ್ವೇರ್ ರೂಮ್. So let's take
the last main in this lesson is calculate the area of shaded portion. So ಇಷ್ಟು ತನಕ ನೀವು ಏರಿಯಾ ಆಫ್ ಸ್ಕ್ವೇರ್ನ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ತಿದ್ರಿ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ. ಜಸ್ಟ್ ಏರಿಯಾ ಆಫ್ ಇನ್ಸೈಡ್ ಎಲ್ಲದನ್ನು ಫೈಂಡ್ ಔಟ್ ಮಾಡ್ತಿದ್ರಿ. ಇಲ್ಲೇನು ಹೇಳಿದರೆ ಏರಿಯಾ ಆಫ್ ಶೇಡೆಡ್ ಪೋರ್ಷನ್ದಿಂದ ಮಾತ್ರ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಐ show how to solve that type of problems. Fifth main, calculate the area of shaded portion. So this is the shaded portion. Two meter and this is 4 meter and this is 4 meter. This is 2 meter and this is 2 meter. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಏರಿಯಾ ಆಫ್ ಶೇಡೆಡ್ ಪೋರ್ಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಸಿ ಇಲ್ಲಿ ಕೊಟ್ಟಿರೋದೆಲ್ಲ ಸ್ಕ್ವೇರ್ ಅಂತಂದರೆ ಏನಾಗಿರುತ್ತೆ, ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸಿ ಇಲ್ಲಿ ಒಂದು 2 ಮೀಟರ್ ಇದೆ ಅಂದರೆ ಇದು ಕೂಡ 2 ಮೀಟರ್, ಎಲ್ಲದು 2 ಮೀಟರ್ಸ್ ಇರುತ್ತೆ. ಸೊ ಒಂದು ಸೈಡ್ ಗೊತ್ತಾಯಿತು ಅಂದರೆ ಎಲ್ಲ ಸೈಡು ಈಕ್ವಲ್. ಸ್ಕ್ವೇರ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಇದು ಒಂದಕ್ಕೆ ಲೆಂತ್ ಒಂದು ಗೊತ್ತಿದ್ರೆ ಸಾಕು ನಮಗೆ. ಸೊ ಲೆಂತ್ ಗೊತ್ತಿದೆ, ಏನು ಫೈಂಡ್ ಔಟ್ ಮಾಡ್ತೀರಾ, ಏರಿಯಾ ಆಫ್ ಶೇಡೆಡ್ ಪೋರ್ಷನ್. ಏನು ಕೊಟ್ಟಿದ್ದಾರೆ, ಲೆಂತ್ ಇಸ್ ಈಕ್ವಲ್ಸ್ ಟು 2 ಮೀಟರ್. length into length, 2 meter into 2 meter, 2 2s are 4 meter square is the answer, isn't it? So 4 meter square is the area of shaded portion. Next one correct ಆಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಪಾಯಿಂಟ್ಸ್ ಎಲ್ಲ ಇದೆ. ಇದಿಷ್ಟು ಶೇಡೆಡ್ ಪೋರ್ಷನ್, ಇದರದಷ್ಟೇ ನಾವು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೇನು ಕೊಟ್ಟಿದ್ದಾರೆ, 4.5 ಮೀಟರ್, 4.5 ಮೀಟರ್ and this is 4.5, all sides are 4.5 and here 5.5, 5.5, 5.5 and 5.5. ಏರಿಯಾ ಆಫ್ ಶೇಡೆಡ್ ಪೋರ್ಷನ್ ಕೇಳಿದೆ. ಶೇಡೆಡ್ ಪೋರ್ಷನ್ಸ್ ಅಂದರೆ ಇದು. ಈ ಶೇಡೆಡ್ ಪೋರ್ಷನ್ ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಇಲ್ಲಿ ಈ ಶೇಡೆಡ್ ಪೋರ್ಷನ್ನು ಒಂದು ಸ್ಕ್ವೇರು ಅಲ್ಲ, 2 ಸ್ಕ್ವೇರ್ ಮಧ್ಯೆ ಇರೋ ಒಂದು ಸ್ಪೇಸ್. ಸೊ ಆ ಸ್ಪೇಸ್ನ ನಾವು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಸಿ ಏರಿಯಾ 4.5ನ ಫೈಂಡ್ ಔಟ್ ಮಾಡ್ತೀವಿ, ಈ ಏರಿಯಾ ಫೈಂಡ್ ಔಟ್ ಮಾಡ್ತೀವಿ. ಅದಾದಮೇಲೆ ಈ ಬಿಗ್ಗರ್ ಏರಿಯಾನು ಫೈಂಡ್ ಔಟ್ ಮಾಡ್ತೀವಿ. ಏರಿಯಾ ಆಫ್ 5.5ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಏರಿಯಾ ಆಫ್ 5.5 ಅಂದರೆ ಇಲ್ಲಿಂದ ಇಲ್ಲಿ ತನಕ ಇರೋ ಏರಿಯಾ ಫೈಂಡ್ ಔಟ್ ಮಾಡ್ತೀವಿ. ಏರಿಯಾ ಆಫ್ 4.5 ಅಂದರೆ ಇಲ್ಲಿಂದ ಇಲ್ಲಿ ತನಕ. ಸೊ ನಾನು ಇದನ್ನು ತೋರಿಸ್ತಿದ್ದೀನಿ ಅಷ್ಟೇ. ಸೊ 4.5 ಅಂದರೆ ಇದಿಷ್ಟು ಫೈಂಡ್ ಔಟ್ ಮಾಡಿರ್ತೀವಿ, 5.5 ಅಂದರೆ ಇಲ್ಲಿ ತನಕ ಫೈಂಡ್ ಔಟ್ ಮಾಡಿರ್ತೀವಿ. ನಮಗೆ ಬೇಕಾಗಿರೋದೇನು, ಈ ಬಿಟ್ವೀನ್ ಶೇಡೆಡ್ ಅಂದರೆ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಲ್ಲ, ಇದು ಬೇಕು. ಈ ಎರಡಕ್ಕೂ ನಡುವೆ ಇರೋ ಡಿಫ್ರೆನ್ಸ್ ಏನು ಏರಿಯಾ ಇದೆಯಲ್ಲ, ಆ ಏರಿಯಾ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಏರಿಯಾ ಆಫ್ 5.5ನ ಫೈಂಡ್ ಔಟ್ ಮಾಡ್ತೀವಿ, ದೆನ್ ಏರಿಯಾ ಆಫ್ 4.5ನ ಫೈಂಡ್ ಔಟ್ ಮಾಡ್ತೀವಿ. ಅದಾದಮೇಲೆ ಅವು ಎರಡಕ್ಕೂ ಡಿಫ್ರೆನ್ಸ್ ತೆಗೆದ್ರೆ ಮಾತ್ರ ನಮಗೆ ಈ ಶೇಡೆಡ್ ಪೋರ್ಷನಿಂದ ಏರಿಯಾ ಗೊತ್ತಾಗುತ್ತೆ, ಇಸ್ಂಟ್ ಇಟ್? ಸೊ ಫಸ್ಟು ಏರಿಯಾ ಆಫ್ 4.5ನ ಫೈಂಡ್ ಔಟ್ 5.5ನ ಫೈಂಡ್ ಔಟ್ ಮಾಡೋಣ. ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಎಷ್ಟಿದೆ, 5.5 ಮೀಟರ್ಸ್. ಸೊ ಲೆಂತ್ ಇಂಟು ಲೆಂತ್ 5.5 ಇಂಟು 5.5. ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡೋದು ನೋಡ್ಕೊಳ್ರಿ. ಪಾಯಿಂಟ್ ಇದ್ದಾಗ 5 5s 25, 2 ಕ್ಯಾರಿ, 5 5s 25 ಪ್ಲಸ್ 2 27 ಪ್ಲಸ್ ಇಲ್ಲೂ 275 ಬರುತ್ತೆ,
ಈಗ 5, 7 plus 5, 12, 1 carry, 7 plus 2, 9, 9 plus 1, 10, 2 plus 1, 3. ಸೊ ಇದು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮಾಡಾದ್ಮೇಲೆ ಪಾಯಿಂಟ್ ಹೆಂಗೆ ಇಡಬೇಕು ಅಂದರೆ, ಇಲ್ಲಿ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ. ಸೊ ಎರಡೂ ಕಡೆ ಸರಿ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಲ್ಲೊಂದು ಇಲ್ಲೊಂದು. ಸೊ ಟೋಟಲ್ 2 ನಂಬರ್ಸ್ ಆದಮೇಲೆ ನಂಬರ್ನ ರೈಟ್ ಸೈಡಿಂದ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 30.25 ಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನೆಕ್ಸ್ಟ್ ಏನಿದೆ, ಲೆಂತ್ 4.5 meter. Area is equals to length into length, that is 4.5 into 4.5. 5 5s are 25, 5 4s are 20 plus 2, 22. Next idu same, 4 5s are 20, 4 4s are 16, 16 plus 2, 18, 5, 2, 8 plus 2, 10, 1 carry, 1 plus 1, 2. ಇಲ್ಲೂ ಅಷ್ಟೇ, ಒಂದು ಇಲ್ಲೊಂದು. ಟೋಟಲ್ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡಬೇಕು. ಇಟ್ ವಿಲ್ ಬಿಕಮ್ 20.25 ಮೀಟರ್ ಸ್ಕ್ವೇರ್. ಇಲ್ಲಿ 30.25 ಮೀಟರ್ ಸ್ಕ್ವೇರ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಏರಿಯಾ ಆಫ್ ಶೇಡೆಡ್ ಪೋರ್ಷನ್. ಸೊ ದೇರ್ಫೋರ್ ಏರಿಯಾ ಆಫ್ ಶೇಡೆಡ್ ಪೋರ್ಷನ್ is equals to, ಏನು ಮಾಡ್ತೀವಿ, ಇವೆರಡನ್ನು ಫೈಂಡ್ ಔಟ್ ಮಾಡ್ತೀವಿ. ನಾ ಏರಿಯಾ 1 ಅಂತ ತೊಗೊಂಡಿದ್ನ ಏರಿಯಾ 2 ಅಂತ ತೊಗೊಳ್ಳೋಣ. ಸೊ ಏರಿಯಾ 1 ಮೈನಸ್ ಏರಿಯಾ 2. ಸೊ ಸಬ್ಟ್ರ್ಯಾಕ್ಟ್ ಮಾಡಬೇಕು. 30.25 ಮೈನಸ್ 20.25. ಹೆಂಗೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ಸಬ್ಟ್ರ್ಯಾಕ್ಷನ್ ಗೊತ್ತಿದೆ ಎಲ್ರಿಗೂ. ಸೊ I'll show here 30.25 minus 20.25. 5 5 ಆದರೆ 0, 12 2 ಹೋದರೆ 0, 0 0 ಹೋದರೆ 0 ಆ್ಯಂಡ್ 3 2 ಹೋದರೆ 1. ಸೊ ಎಷ್ಟಾಯಿತು, 10 ಮೀಟರ್ ಸ್ಕ್ವೇರ್. ಸೊ ಇಟ್ ವಿಲ್ ಬಿಕಮ್ 10 meter square. Area of shaded portion ಎಷ್ಟಾಯಿತು, 10 meter square. So this is how we will going to solve this type of problems. ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.